ನನ್ ತಮ್ಮಂಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ ನಿಮ್ಮನ್ನ ಕತ್ತರಿಸಾಕ್ಬಿಡ್ತಾನೆ. ಓ ಅಷ್ಟು ದೊಡ್ಡ ಪಾಳ್ಯಗಾರನ ಮಂಡ್ಯಗೆ ಹಾಕಿ ಒಂಚೂರು ಲೈನ್ಗೆ ಒಂಚೂರು ವಿಚಾರಿಸ್ಕೊತೀನಿ ಈಗಲೇ. ಅವ್ನು ಇವಾಗ ಆಫೀಸಲ್ಲಿ ಇರ್ತಾನೆ ಪಾಪ. ಅಯ್ಯೋ ಭಯ ಅಂತೇಳಿ ಗೊತ್ತಾಯ್ತು, ಹಿಂಗೆಲ್ಲ ಎಗರಾಡಿ ಪಗರಾಡೋರು ನಾವು ನೋಡಿದೀವಿ ತುಂಬ ಜನನ. ನಾನು 3 ತಿಂಗಳು ಜೈಲಲ್ಲಿ ಇದ್ದು ಬಂದವನೇ. ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಟ್ರ್ಯಾಪ್ನಲ್ಲಿ ಬಂದು ಮಗಳೇ ಅಮ್ಮಂಗೆ ಡೀಲ್ ಕೊಟ್ಟಿದ್ದಾರೆ. ಸೊ ಕಲಾವತಿ ಅಂತ ನಮ್ಮ ಮಮ್ಮಿ. ಸೊ ಇವ್ರಿಗೆ ಹೆಂಗಾದ್ರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ. ಸುನೀಲ್ ಆ್ಯಕ್ಚುಲಿ ನನಗೆ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಈ ವಿಚಾರವಾಗಿ ಏನಾದರೂ ಒಂದು ಟ್ರ್ಯಾಪ್ ಮಾಡಿ ಅಂತ ಒಂದು ಮೆಸೇಜ್ ಕೂಡ ಕಳಿಸಿದ್ದಾರೆ. ಬನ್ನಿದೀಗ ನಾವು ಕಾಲ್ ಮಾಡುವ ಕಲಾವತಿ ಅವರು. ಹಲೋ ಹಲೋ ಹಲೋ, ಯಾರು? ಇದು ಕಲಾವತಿ ಅವರಾ? ಅಲ್ಲ ಅಲ್ಲ, ರಾಂಗ್ ನಂಬರ್. ಯಾರು ಹೇಳಿ ಅಮ್ಮ ನೀವು ಮಾತಾಡೋದು? ಶಿವಣ್ಣ ಅಂತ. ಶಿವಣ್ಣನ? ಹಾ ಹಾ, ಎಲ್ಲೂರಿಂದ. ನೀವು ಇವರಲ್ವಾ? ಯಾರು? ಕಲಾವತಿ ಅವರಲ್ವಾ? ಅಲ್ಲ ಅಲ್ಲ, ಕಲಾವತಿ ಅಲ್ಲ, ರಾಂಗ್ ನಂಬರ್. ಹಲೋ ಹಲೋ, ಯಾರು? ಇದು ಕಲಾವತಿ ಅವರು ಇದ್ದಾರಾ? ಕೊಡಿ ಒಂಚೂರು ಫೋನ್ ಅವ್ರಿಗೆ. ಕಲಾವತಿ ಅವ್ರೆ ಕಣ, ಹೇಳಿ. ಮೇಡಮ್ ಏನು ಮೇಡಮ್, ನೀವು ಯಾವ್ದಾರು ಕಲಾಕ್ಷೇತ್ರಕ್ಕೆ ಹೋಗಿ ನಾಟಕನಾರು ಮಾಡಿ ಚೆನ್ನಾಗಿ ಮಾಡ್ತೀರಾ ನೀವು? ಸುಮ್ಮನೆ ಹೆಸರು ಮಡಿಕೊಂಡು ಆವಾಗಲೇ ಇಲ್ಲ ಅಂತಂದ್ರಲ್ಲ. ಯಾರ್ ನೀವು? ಗುರ್ತಿಲ್ಲ, ಪರಿಚಯ ಇಲ್ಲ, ಇಷ್ಟ ಬಂದಂಗ್ ಮಾತಾಡ್ತಿರಲ್ಲ. ಅದನ್ನೇ ಕೇಳಿ, ನಿಮ್ದು ಗುರ್ತು ಕೊಡಿ, ಇದು ಮಾಡಿ ಅಂತ ಹೇಳಿ ನಾನು ಹೇಳ್ತೀನಿ. ನೋಡಿ, ಈಗ ನನಗೆ ಕತ್ತಿಂದ ಕೆಳಗಡೆ ಅಂತಂದರೆ ಎದೆಯಿಂದ ಸ್ವಲ್ಪ ಮೇಲೆ ಬಲ್ದ ಕಡೆ ಏನಂತಂದರೆ ಇಲ್ಲಿ ಮಚ್ಚೆ ಐತೆ. ಯಾವ ಮಚ್ಚೆ ಐತೆ? ಅದು ಮೇಡಮ್ ನೋಡಿದವರು ಕೆಲವರು ಗರುಡ್ ಮಚ್ಚೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಮಾಮೂಲಿ ಮಚ್ಚೆನೇ ಇದು ಒಳ್ಳೇದು ಬಲ್ದಗಡೆ ಇರೋದ್ರಿಂದ ಅಂತ ಹೇಳ್ತಾ ಇದಾರೆ. ನೀವ್ ಯಾರು? ಏನೋ ಒಂಥರ ಗುರ್ತು ಪರಿಚಯ ಇರೋರಂಗೆಲ್ಲ ಮಾತಾಡ್ತಿರಲ್ಲ, ಯಾರ್ ನೀವು? ಅದನ್ನೇ ನೀವು ನೆಟ್ಟಗೆ ಕೇಳ್ದೇನೆ ಮತ್ತೆ ನೀವು ಹೆಸರು ಹೇಳಿದ್ರೆ ನಾವು ಅವರಲ್ಲ ಅನ್ಕೊಂಡು ಕಟ್ ಮಾಡಿದ್ರಲ್ಲ. ನೀವು ಯಾರು? ನೀವು ಸರಿಯಾಗಿ ಹೇಳಿ. ನೀವು ಅಪ್ಪ, ನೀವು ತಲೆ ತಿನ್ಬೇಡಿ. ಯಾರೋ ಏನೋ ಗೊತ್ತಿಲ್ಲ, ನೀವು ಮಿಸ್ ಆಗಿ ನಮ್ ನಂಬರ್ ಕಾಲ್ ಮಾಡ್ತೀರೇನೋ. ಬೇರೆ ಯಾರೋ ಕಲಾವತಿ ಏನೋರು ಇರ್ಬೇಕು, ಅವ್ರಿಗೆ ಕಾಲ್ ಮಾಡಿ. ನೀವ್ ಯಾವ ಕಲಾವಿತಿ ಅಂತ ಅದನ್ನ ಬೊಗಳಿ. ನೀವು ಸುಮ್ಮನೆ ಏನೇನೋ ಮಾತಾಡಬೇಡಿ. ನನಗೆ ಈಗಲೇ ಟೆನ್ಷನ್ ಟೈಮಲ್ಲಿ. ಅದೇ ಈಗ ನನಗೆ ರೈಜ್ ಗೀಜ್ ಮಾಡಿಸಿದ್ರೆ ಹಲೋ, ಯಾರ್ ನೀವು? ನಾನು ಇಲ್ಲಿ ಮುರಳಿ ಅಂತ ಅಂದ್ಬಿಟ್ಟು ನಂಗೆ ತಿಕ್ಲತ್ಬಿಟ್ರೆ ನಾನು ಸರಿ ಇರಲ್ಲ ನೋಡಿ. ಅದೇ ಈಗ ಅಲ್ಲ, ನೀವ್ ಯಾರು? ಯಾರ್ ಬೇಕಿತ್ತು ನಿಮಗೆ? ಯಾಕೆ ಹಿಂಗೆ ಕಟ್ ಮಾಡ್ಕೊಂಡು ನೀವು ಇದು ಮಾಡ್ತಾ ಇದ್ದೀರಲ್ಲ? ಅನ್ನೋನ್ ಪರ್ಸನ್ಸ್ ಹಂಗೆಲ್ಲ ಕಾಲ್ ಎಲ್ಲ ಪಿಕ್ ಮಾಡಲ್ಲ ಅಲ್ಲ, ಸೊ ಅದಕ್ಕೆ ನೀವ್ ಯಾರಂತ ಹೇಳಿ. ಮಾಡಿದ್ರಿ ತಾನೇ, ನೆಟ್ಗೆ ನಿಮ್ದು ಇರೋ ಹೆಸರು ಹೇಳ್ಬೇಕು ತಾನೇ. ನಾನು ಕಲಾವತಿ ಅವ್ರು ಅಂದಿದ್ದಕ್ಕೆ ಇಲ್ಲ ಅಂತ ಅಂದ್ರಲ್ಲ. ಅನ್ನತಿನ ಬಾಯ್ಲಿ ಏನಿದು ನಿಮ್ದು? ಸರಿ, ನೀವು ಯಾವ ಊರು? ನಿಮ್ಗೆ ಅದನ್ನ ಕಟ್ಕೊಂಡು ಏನು ಮತ್ ಇನ್ಯಾಕ್ ಕಾಲ್ ಮಾಡೋರಿ ನೀವು? ನಿಮ್ಮ ಮಗಳನ್ನ ಕೊಟ್ಟೇನು ಮದುವೆ ಮಾಡ್ತೀರಾ ನನಗೆ? ನಾನು ಯಾವ ಊರು, ಏನು ಕೆಲಸ ಎಲ್ಲ ಹೇಳಿದ್ರೆ? ಅಯ್ಯೋ ಪುಣ್ಯಾತ್ಮ, ನೀನು ನೀ ಏನ್ ಮಾಡ್ಕೊಂಡಿದೀಯಾ? ನೀವು ಹೂ ಅಂತ ಅಂದ್ರೆ ಎಲ್ಲ ನಾನು ಜಾತಕನೇ ಹೇಳ್ಬಿಡ್ತೀನಿ. ನೀವು ಹೇಳಿ ಫಸ್ಟು. ಸುಮ್ನೆ ನಾನು ಅದೇ ಬೀದಿಲ್ ಹೋಗೋರ್ಗೆಲ್ಲ ಹೆಣ್ ಕೊಡ್ತೀನಿ ಅಂತ ಮಾತ್ ಕೊಟ್ಬಿಡ್ಲಾ? ಅಯ್ಯೋ ದೇವ್ರೆ, ನಾನೆಲ್ಲ ಹೇಳ್ತೀನಿ ಜಾತಕನೇ ಅಂತ ಹೇಳದ್ನಲ್ಲ. ನೀವು ಸುಮ್ಮನೆ ಕೊಡ್ತೀರಿ? ಸುಮ್ನೆ ಈಗ ಬರ್ತೀರಿ, ಈಗ ಯಾರೋ ಹೆಣ್ಣೋಡಕ್ ಬರ್ತಾರೆ, ಅವ್ರ ಜಾತಕ ಎಲ್ಲ ಕೇಳ್ಬಿಟ್ಟೆ ನಾವು ಹ್ಞೂ ಅನ್ನೋದು ಇಲ್ಲ ಹ್ಞೂ ಅನ್ನೋದು. ನೀವೇನು ಇಲ್ದೇನೇನೆ ಕೊಟ್ಟು ಮಾಡಿರಾ? ನನ್ ಜಾತಕನೇ ಹೇಳ್ತೀನಿ ಅಂದ್ರೆ ನೀವೆಲ್ಲೋ ಕೂತಿರೋ ಅವ್ರಿಗೆ ನಾನು ಹೆಣ್ ಕೊಡ್ತೀನಿ ಅಂತ ಹೇಳಿದ್ದಾನ? ನೀವು ಇಷ್ಟೆಲ್ಲ ಮಾಡೋ ತನಕ ಇವತ್ತು ಹುಡುಗ ಹುಡುಗಿರು ಕಾಯ್ಕೊಂಡಿರಲ್ಲ. ಇಷ್ಟ ಆಯ್ತು ಅಂದ್ರೆ ಔಟ್ ಪಾಡ್ಗಳು ಪುರ್ರ ಅಂತ ಹಾರ್ಕೊಂಡು ಹೋಯ್ತಾ ಇರ್ತಾರೆ. ಅಪ್ಪ, ನೀವು ಜಾತಕ ಪಾತಕ ಹೇಳೋರಂಗ್ ಮಾತಾಡ್ಬೇಡಿ. ಯಾರು ಏನು ಅಂತ ವಿಷಯ ಹೇಳಪ್ಪ ನೀನು. ಅದೇನೆ ಯಾರು ನೀವು? ಹೇಳ್ತೀನಿ, ಹೆಣ್ಣು ಕೊಡ್ತೀರಾ? ಅಪ್ಪ, ಅವನಿಗೆ ಯಾರೋ ಕಾಲ್ ಮಾಡಿದ್ರು ಕಣೋ. ಯಾರೋ ಫೋನ್ ಮಾಡ್ಬಿಟ್ಟು ನಿನ್ ಮಗಳು ಕೊಡ್ತೀರಾ ಅಂತ ಎಲ್ಲ ಏನೇನೋ ಹೇಳ್ತಾರೆ. ನಮ್ಮಮ್ಮ ಮಾತಾಡ್ತಾ ಇದ್ರು, ಅದಕ್ಕೆ. ಯಾರಿಗೂ ಒಪ್ಪಿಸ್ತಾವ್ರಲ್ಲ? ಯಾರಿದು? ಯಾರಾಗ್ಲಿ, ನಮಗ್ ಬೇಕಾದವ್ರವ್ರು. ಬೇಕಾದವ್ರು ಅಂದರೆ ನೀವು ಜೇಬಲ್ಲಿ ಇಟ್ಕೊಳ್ಳಿ ಆಯಿತಾ. ನನ್ನ ಹತ್ರ ಎಲ್ಲ ನನ್ನ ಎದುರಿಗೆ ಹಿಂಗೆಲ್ಲ ಮಾತಾಡಬೇಡಿ. ಅದು ಯಾವುದು ನಿಮ್ಮ ಮಗಳದು? ನಮ್ಮ ಮಗಳು. ಬಾಯಿ ಮುಚ್ಕೊಂಡು ನಿಂತಿರೋ ಕೇಳಿ ಸುಮ್ಮನೆ ಸೈಡಲ್ಲಿ. ನೀವು ಹಿಂಗೆಲ್ಲ ಮಾತಾಡ್ತೀರಾ? ಫಸ್ಟ್ ನಿಮಗೆ ನಂಬರ್ ಕೊಟ್ಟಿದ್ ಯಾರು ಅಂತ ಹೇಳಿ. ನೀನು ಯಾರು, ಏನು ಕೆಲಸ ಅಂತ ಎಲ್ಲ ಕೇಳ್ಕೊಳಕ್ ಬಂದ್ರಿ ನೀವು. ನಾನು ಬಾಯಿ ಬಿಡ್ಲಿಲ್ವಲ್ಲ, ಅದಕ್ಕೆ ಹೆಂಗೆ ಉಲ್ಟಾ ಹೊಡಿತಾ ಇದ್ದೀರಾ ನೀವು? ಅಯ್ಯೋ, ನೀನೆಲ್ಲೋ ಬಾರಿ ಮೆಂಟ್ಲು. ನೀನು ಮಡ್ಗು ಫೋನ. ಬೇಡ ಇವಾಗ. ನೀವು ಮೆಂಟಲ್ ಆಸ್ಪತ್ರೆ ಮೆಂಬರು, ನನ್ಗೆ ಹೇಳೋದಲ್ಲ. ಹೋಗು. ಎಲ್ಲಿಗೆ ಹೋಗ್ಲಿ? ನಿಮ್ಮ ಥರ ಏನು ಫ್ರೀ ಬಸ್ ಬಿಟ್ಟವ್ರ ನಮಗೆ?
ನನ್ನ ತಾಳ್ಮೆನ ಪರೀಕ್ಷೆ ಮಾಡಬಾರ್ದು ನಿಜವಾಗ್ಲೂ. ಹಲೋ, ನನ್ ಮಾತಾಡಿ ಹೇಳಿ, ನೀವ್ ಯಾರಂತ ಹೇಳಿ. ನಾನು ಫೋನ್ ಮಾಡ್ರೆ ನಿಮ್ಮ ಹತ್ರ ನೀವು ಮಾತಾಡಿ ಫಸ್ಟು. ಯಾಕೆ ಹಿಂಗ್ ಮಾತಾಡಿರ? ಯಾರ್ ನೀವು, ಏನು ಅಂತ ನನ್ಗೆ ಅಡ್ರೆಸ್ ಹೇಳಿ. ನೀವು ಹೇಳ್ತಾ ಇಲ್ವಾ ನಿಮ್ಮ ಅಪ್ರಾಣಗಳು ನನ್ನ ಜಾತಕನೇ ಕೊಟ್ಬಿಡ್ತೀನಿ, ಅದರ ಹುಡುಗಿ ತೋರಿಸ್ತೀರಾ? ಅಪ್ಪ, ನೀನು ಕರೆಕ್ಟ್ ಆಗಿ ಅಡ್ರೆಸ್ ಹೇಳಿ, ನಾ ಯಾರು ಏನು ಅಂತ ಹೇಳು, ಆಮೇಲೆ ನಾವು ಏನು ಎತ್ತು ಅಂತ ಮಾತಾಡ್ತೀವಿ. ಸರಿ, ನನ್ನ ಹೆಸರು ಮುರಳಿ ಅಂತ ಅಂದ್ಬಿಟ್ಟು, ನಂದು ಶತಭಿಷ ನಕ್ಷತ್ರ ಕುಂಭರಾಶಿ. ನಾನು ಇಲ್ಲಿ IT ಕೆಲಸ ಮಾಡ್ತಾಯಿದ್ದೀನಿ, ಇಂಜಿನಿಯರು. ನನಗೆ ತಿಂಗಳಿಗೆ 90,000 ಸಂಬಳ ಬರುತ್ತೆ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಯಾವ ಊರು? ನಮ್ಮದು ಬೆಂಗಳೂರು. ನಿಮ್ಗೆ ಈ ನಮ್ ನಂಬರ್ ಕೊಟ್ಟವ್ರು ಯಾರು? ಇಲ್ಲಿ ವಿಜಯನಗರದಲ್ಲಿ ಪ್ರಕಾಶ್ ಅಂತ ಅವರೇ ಮದುವೆ ಬ್ರೋಕರ್, ಅವ್ರು ಕೊಟ್ಟಿದ್ದು. ನಮಗೂ ಗೊತ್ತಿಲ್ವಲ್ಲ, ಅವ್ರಿಗೆ ಯಾರು ಈ ನಂಬರ್ ಕೊಟ್ಟವ್ರು? ನಾವ್ ಅವ್ರು ನೋಡೇ ಇಲ್ವಲ್ಲ, ನಾವ್ ಯಾರು ನಂಬರೇ ಕೊಟ್ಟಿಲ್ವಲ್ಲ ಅವ್ರಿಗೆ, ಪ್ರಕಾಶ್ ಅನ್ನೋರ್ಗೆ. ಅವ್ರನ್ನ ಯಾಕೆ ನೋಡ್ತೀರಾ? ಮದುವೆ ಆಗ್ಬೇಕು ಅಂತಿರೋ ನನ್ನನ್ನು ನೋಡಿ, ನನ್ನ ಜಾತಕ ತಿಳ್ಕೊಳ್ಳಿ. ಅವ್ರನ್ನ ನೋಡಿದ್ರೆ ಏನು ಸಿಗ್ತದೆ? ಬಂದ್ರೆ ತಾನೇ ನಾವು ನಿಮ್ ನೋಡಕ್ ಸಾಧ್ಯ. ನನಗೆ ಎಲ್ಲರ ಮನೆಗೆ ಹೋಗಿ ಕಾಫಿ ಟೀ ಕುಡ್ಕೊಂಡು ಉಪ್ಪಿಟ್ಟು ಕೇಸರಿ ಬಾತ್ ತಿನ್ಕೊಂಬರಕ್ಕೆ ಇಷ್ಟ ಇಲ್ಲ, ಆಯ್ತಾ? ಫಸ್ಟ್ ನಾನು ಕೇಳ್ಕೊತೀನಿ, ಹ್ಞೂ ಅಂದರೆ ಆಮೇಲೆ ಹೋಗೋದು. ನಿಮ್ ಬಯೋಡೇಟಾ ಕಳಿಸಿ. ಫೋಟೋ ಇರೋದು ಕಳಿಸ್ಲಾ, ಫೋಟೋ ಇಲ್ದಿರೋದು ಕಳಿಸ್ಲಾ? ನಗನೂ ಬರ್ತದೆ, ಕೋಪನೂ ಬರ್ತದೆ ನಿನ್ ಮಾಡೋ ಮಾತ್ಗೆ. ಏನ್ ಮಾಡ್ಕೊಳ್ಳೋದು? ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ನಗ ಎರಡೂ ಮಾಡ್ಕೋಬೇಡಿ, ಇದು ಯಾವುದು ಮಾಡ್ಕೋಬೇಡಿ, ಮದುವೆ ಮಾಡ್ಕೊಳ್ಳಿ. ಇದೇನ್ ಮಕ್ಳಾಟನಪ್ಪ? ನಿಮ್ಗೆ ಅಪ್ಪ ಅಮ್ಮ ಯಾರು ಇಲ್ವಾ? ಅಕ್ಕ ತಂಗಿಯರು ಇಲ್ವಾ? ಸಂಸಾರ ಮಾಡ್ಬೇಕಾದ್ರೆ ನಾನು, ನಮ್ಮ ಅಕ್ಕ ತಂಗಿ, ನಮ್ಮ ಅಪ್ಪ ಅಮ್ಮನ ಹುಡುಗಿ ಜೊತೆ ಅವರು ಬೇಕು, ಹುಡ್ಗನೂ ಬೇಕು. ನಾನು ಒಂದು ಮಾತಾದ್ರೂ ನಿಮ್ಮ ಹುಡುಗಿ ಬಗ್ಗೆ ಏನಾದ್ರು ಕೇಳಿದ್ನಾ? ಆ ಹುಡುಗಿ ಬಗ್ಗೆ ಏನ್ ಕೇಳ್ತೀರಾ? ನಾನ್ ತಾನೇ ಮದ್ವೆ ಮಾಡೋಳು. ಅಯ್ಯೋ ದೇವ್ರೆ, ನಾನು ಏನ್ ನಿಮ್ ಜೊತೆನ ಸಂಸಾರ ಮಾಡ್ಬೇಕು? ಹುಡುಗಿ ಜೊತೆ ತಾನೇ ಸಂಸಾರ ಮಾಡ್ಬೇಕಾಗಿರೋದು. ಅದ್ಯಾರ ಪ್ರಕಾಶ್ ಅನ್ನೋರ್ ಜೊತೆ ಬನ್ನಿ ನೋಡೋಣ. ಹಿಂಗೆ ದುರಂಕಾರ ಮಾಡಕ್ ಹೋಗ್ಬಿಡಿ, ಕಡೆಗೆ ಎಂತವ್ರು ಸಿಗ್ತಾರೆ ಗೊತ್ತಾ? ನನ್ನ ಶಾಪ ಒಳ್ಳೇದಲ್ಲ. ಯಾರು ಅಂತ ಏನೋ ಗುರ್ತಿರೋರು, ಗುರ್ತಿಲ್ದೇ ಇರೋರು. ನಾನೆಲ್ಲೋ ಕಾರ್ತಿ ಅನ್ಕಂಡೆ. ಕಾರ್ತಿನೂ ಕಾರ್ತಿ ವಾಯ್ಸ್ ಹಿಂಗ್ ಬರಲ್ಲ, ಹೇಮಂತೂ ಅಲ್ಲ. ಬನ್ನಿ ಇವನ ಸಾಗರ. ಬನ್ನಿ ಬನ್ನಿ, ಹತ್ರ ಬರ್ತಾ ಇದ್ದೀರಾ? ಇನ್ಯಾರು ಅಲ್ಲ, ಹೇಮಂತೂ ಅಲ್ಲ, ಸಾಗರು ಅಲ್ಲ. ಇನ್ಯಾರಿದ್ದಾರಪ್ಪ? ನೀವು ಬೆಂಗಳೂರ ಮೈಸೂರ ಹೇಳಿ? ನಾನು ಬೆಂಗಳೂರು. ಬೆಂಗಳೂರ? ನಂಬರ್ ಕೊಟ್ಟಿದ್ದು ಮೈಸೂರವ್ರಾ? ಇಲ್ಲ ಇಲ್ಲ, ಅವರು ಬೆಂಗಳೂರು ಅವರೇನೆ. ನಮಗ್ ಗುರ್ತು ಪರಿಚಯ ಇಲ್ದೇ ಇರೋರ್ ಜೊತೆ ಈ ತರ ಸೋಷಿಯಲ್ ಆಗಿ ಈ ತರ ಎಲ್ಲ ಬೈದು ಮಾಡಿ ಒಂಥರ ಮಾತಾಡ್ತಿರಲ್ಲ, ಹೆಂಗ್ ಮನ್ಸ್ ಗೊತ್ತಾದದು ನಿಮ್ಗೆ? ಆಗ್ಲೇ ಹೇಳಿದೀನಿ, ನನ್ಗೆ ಕತ್ತಿಂದ ಕೆಳಗೆ ಎದೇನ್ ಸ್ವಲ್ಪ ನನ್ ಗುರ್ತು ಎಲ್ಲಾನು ಮಚ್ಚೆ ಗಿಚ್ಚೆ ಎಲ್ಲ, ಇನ್ನೇನ್ ಹೇಳ್ಬೇಕು ನಿಮ್ಗೆ? ಈ ರೀತಿ ಏನಾರ ನಮ್ ಮಗನ್ಗೆ ಹಿಂಗ್ ಮಾಡಿ ಹಿಂಗೆಲ್ಲ ಅಂದ್ರು ಮಾಡಿದ್ರು ಅಂದ್ರೆ ಚೆನ್ನಾಗ್ ಬೈಸ್ಕತೀರಾ. ಮೊದ್ಲೇ ಮಂಡ್ಯದವ್ರು, ಗೊತ್ತಿಲ್ಲ ನಿಮಗೆ? ಅಯ್ಯೋ ದೇವ್ರೆ, ಏನ್ ಮಂಡ್ಯದವ್ರ ಮನ್ಸರಲ್ವಾ? ಏನ್ ಮಾಡ್ಬಿಡ್ತಾರೆ ಗೊತ್ತಲ್ಲ ನಮ್ ಕಡೆ ಸಂಸ್ಕೃತ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ನನ್ ತಮ್ಮಂಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ ನಿಮ್ಮನ್ನ ಕತ್ರಸ್ ಹಾಕ್ಬಿಡ್ತಾನೆ. ಓ, ಅಷ್ಟು ದೊಡ್ಡ ಪಾಳ್ಯಗಾರನ ಮಂಡ್ಯಗೆ? ಹಾಕಿ ಒಂಚೂರು ಲೈನ್ಗೆ ಒಂಚೂರು ವಿಚಾರಿಸ್ಕೊತೀನಿ ಈಗ್ಲೇ. ಅವ್ನು ಇವಾಗ ಆಫೀಸಲ್ಲಿ ಇರ್ತಾನೆ ಪಾಪ. ಅಯ್ಯೋ ಭಯ ಅಂತೇಳಿ ಗೊತ್ತಾಯ್ತು. ಹಿಂಗೆಲ್ಲ ಎಗರಾಡಿ ಪಗರಾಡೋರು ನಾವು ನೋಡಿದೀವಿ ತುಂಬಾ ಜನನ. ನಾನು 3 ತಿಂಗಳು ಜೈಲಲ್ಲಿ ಇದ್ದು ಬಂದವನೆ. ನೀ ಕಳ್ಳ ಆಗಿರು, ನೀ ಜೈಲಲ್ಲಿ ಇದ್ ಬಂದಿರು, ನೀನು ಇನ್ನೆಲ್ಲಾರ ಒಂದ್ ಮದ್ವೆ ಆಗಿರು, ನಾನ್ ನಿನಗೆ ಹೆಣ್ ಕೊಡ್ತೀನಿ ಅಂತ ಹೇಳಿದ್ನಾ? ವಾಪಸ್ ತಗೋಬೇಕು ಈ ಮಾತನ್ನ. ಇವಾಗ ನನ್ ಬಾಯಲ್ಲಿ ಬಂದ್ರೆ ಈಗ ಉರ್ದು ಉಪ್ಪ ಹಾಕ್ಬಿಡ್ತೀನಿ. ಏನು ಜೈಲ್ಗೆ ಹೋಗ್ಬಿಟ್ಟವ್ರೆಲ್ಲ ಕಳ್ರ? ಓಹೋ, ಚೆನ್ನಾಗಿ ಹೇಳ್ತೀರಾ. ಇನ್ನೇನು ಮಾಡ್ಕೊಡ್ತೀರಾ, ಬಿಡ್ತೀರಾ ಅಂತಂತಂದ್ರೆ ನೀವ್ ಎಲ್ಲಾರ ಇರು, ನೀನ್ ಏನಾರ ಮಾಡ್ಕೊಂಡಿರು, ನೀ ಗದ್ದೆ ಕೆಲ್ಸನೇ ಮಾಡಿರು, ನಾನ್ ಕೊಡ್ತೀನಿ ಅಂತ ಹೇಳಿದ್ನಾ ಹುಡುಗಿನ? ದೊಡ್ಡದಾಗಿ ಹೆಣ್ಣಿರ್ಲಿ ಇಡೀ ದೇಶನೇ ಕೊಡ್ತೀರಾ ಅವ್ರ ಕೈಲಿ. ನಮ್ಗೆ ಹೆಣ್ ಕೊಡಿ ಅಂತಂದ್ರೆ ಏನ್ ಒಳ್ಳೆ ದೊಡ್ಡರಾಗ ಬಂದವ್ರಂಗ ಆಡ್ತಿದ್ರಲ್ಲ ನೀವು. ದೊಡ್ಡರಾಗ ಬಂದ ನೀ ಕರ್ಕೊಂಡೋಗಿ ಹುಷಾರ್ ಮಾಡ್ಬೇಡ, ನಮಗ್ ಗೊತ್ತದೆ, ನಮ್ ಮಕ್ಳವ್ರೆ ನನಗ್ ಮಾಡಿಸ್ತಾರೆ. ಕರೆಕ್ಟ್ ಆಗಿ ಮಾತಾಡಪ್ಪ. ಮತ್ ನೀವು ಅಷ್ಟೇ ಕರೆಕ್ಟ್ ಆಗಿ ಮಾತಾಡ್ಸಿ. ಇದೇನ್ ಕೇಳುವಾಗ ಮಾತಾಡ್ತಿರಲ್ಲ, ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ ಅಂತಂದ್ರೆ? ಮತ್ ನೀನೇ ತಾನೇ ಹೇಳಿದ್ದು 3 ತಿಂಗಳು ಹೋಗಿ ಜೈಲಲ್ಲಿ ಇದ್ ಬಂದಿದ್ದೀನಿ ನಾನು ಅಂತ. ನಾವು ಮಂಡ್ಯದವ್ರು ಗೊತ್ತಾ ಹಿಂಗೆ ಅಂತ ಎದುರಿಸಿದ್ರೆ? ಹೌದು, ನನ್ ಹಿಂಗೆಲ್ಲ ಮಾತಾಡಿದ್ರು ಅಂದ್ಬಿಟ್ಟು ಏನಾರ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ ನಮ್ ಮಗನ್ಗೆ ಹೇಳಿದ್ರೆ ಚೆನ್ನಾಗ್ ಉಗಿತಾರೆ ನಿನ್ಗೆ. ಉಗಿಯದ? ಬಂದ್ ಟಚ್ ಮಾಡ್ಲಿ ನನ್ನ? ಟಚ್ ಮಾಡೋದೇನು, ಕಂಪ್ಲೇಂಟೇ ಕೊಡ್ತಾರೆ. ಮಂಡ್ಯ ಸಂಜಯ್ ಸರ್ಕಲ್ಗೆ ಬರ್ತೀನಿ, ನನ್ಗೇನ್ ಗೊತ್ತಿಲ್ಲ ಅಂತಲ್ಲ. ಅಷ್ಟು ಧೈರ್ಯ ಇದ್ರೆ ಮತ್ತೆ ಊರ್ಗೆ ಬಾಪ. ಊರಲ್ಲೇ ತೋರಿಸ್ತಾರೆ ಹೆಣ್ಣ? ಅದನ್ನೇ ಅವಾಗ್ಲೇ ಹೇಳಿದ್ರೆ ಆಯ್ತಿತ್ತ, ಇವೆಲ್ಲ ಜಗಳ ಯಾಕೆ? ಕಾರ್ತಿ, ಏನ್ ಮೆಂಟ್ಲು ಹುಡ್ಗನೋ ಏನೋ ನನ್ಗಂತೂ ಗೊತ್ತಿಲ್ಲ ಕಣ್ ಕಾರ್ತಿ.
ಆದ್ರೂ ಒಂದ್ ಹೇಳ್ತೀನಿ ಕಣಪ್ಪ, ಯಾರೇ ಆಗ್ಲಿ ಹೆಣ್ ಕೇಳೋರೇ ಆಗ್ಲಿ ಎಷ್ಟು ನಿಶಬ್ದವಾಗಿ ಎಷ್ಟು ಸೈಲೆಂಟ್ ಆಗಿರ್ತಾರೆ. ನೀನೇನ್ ಇಷ್ಟೊಂದಿದಲ್ಲ. ನನ್ಗೆ ಬೇರೆಯವ್ರ ತರ ನಾಟಕಗಳು ಮಾಡ್ಕೊಂಡು ಮದ್ವೆಗೂ ಮುಂಚೆ ಒಂಥರ, ಮದ್ವೆ ಆದ್ಮೇಲೆ ಒಂಥರ ಡವ್ ಮಾಡಕ್ ಇಷ್ಟ ಇಲ್ಲ. ನಾನಿರೋದೇ ಹಿಂಗೆ ರೆಬಲ್ ಸ್ಟಾರ್ ಅಂಬರೀಷ್, ಗೊತ್ತಲ್ವಾ? ಕಾರ್ತಿ ಇನ್ಮೇಲೆ ಅದೇನ್ ವಿಚಾರಿಸ್ಕಪ್ಪ, ನೀನೇ ನಮಗ್ ಗೊತ್ತಿಲ್ಲ ಕಣ. ನನಗ್ ತಲೆ ಕೆಟ್ಟೋಯ್ತು, ತಲೆ ನೋವೇ ಬಂದ್ಬಿಡ್ತು ಕಾರ್ತಿ. ಒಂದ್ ಮಾತ್ಕಿದ್ರೆ ನುಂಗ್ಬಿಟ್ಟು ಮಲಿಕತ್ತೀನಿ. ಅಯ್ಯೋ ದೇವ್ರೆ, ಇಷ್ಟೊತ್ತು ಮಲಗಿದ್ ಎದ್ರಲ್ಲ, ಇವಾಗೇ ನಿಮ್ಗೆ ಕಣ್ ಕೊಳ್ತೋಯ್ತವೆ, ಅಷ್ಟೊಂದು ಮಲಗಬೇಡಿ. ಪುಣ್ಯಾತ್ಮ ಸಾಕು, ಈಗಾಲೇ ಅರ್ಧ ಗಂಟೆ ಆಯ್ತೇನೋ, ಫೋನ್ ಮಾಡಿ ಕಟ್ ಮಾಡಪ್ಪ ಇನ್ಮೇಲೆ. ಇದೇನು ಹಂಗೂ ಮಾತಾಡ್ತೀರಿ ಹಿಂಗೂ ಮಾತಾಡ್ತೀರಿ, ಏನಾಗೈತೆ ನಿಮಗೆ? ಅಪ್ಪ ತಲೆ ತಿನ್ಬೇಡ, ಆದ್ರೆ ಅಡ್ರೆಸ್ ಹೇಳು, ಇಲ್ಲ ಅಂದ್ರೆ ಕಟ್ ಮಾಡ್ಬಿಟ್ಟು ಪುನಃ ಯಾವತ್ತು ಹಿಂಗೆ ಫೋನ್ ಗಿನ್ ಮಾಡಿ ನಮ್ಗೆ ತಲೆ ತಿನ್ಬೇಡ, ಕಟ್ ಮಾಡಪ್ಪ. ನೀವು ಎಣ್ಣೆ ಎತ್ತವ್ರು ಹೆಂಗಿರ್ಬೇಕು, ನೀವು ಆ ಥರ ಮಾತಾಡಿ ಅದು ಬಿಟ್ಬಿಟ್ಟು ಒಳ್ಳೆ ಕಟ್ ಮಾಡಿ ಅತ್ತಗೆ ಏನ್ ಕೇಳಿ. ಇಷ್ಟು ಕೋಪ ಒಳ್ಳೇದಲ್ಲ ನಿಮಗೆ ನಿಜವಲ್ಲೂ. ನಿಮ್ಮ ಮಕ್ಕಕ್ಕೂ ಕೋಪಕ್ಕೂ ಸೂಟ್ ಆಗಲ್ಲ. ನನ್ನ ಮಾತು ಕೇಳಿ ನೀವು. ನಿಮ್ಗೆ ಗೊತ್ತಾ ನಾವು ಯಾರು ಅಂತ ಅಂದ್ಬಿಟ್ಟು? ಅಯ್ಯೋ ದೇವ್ರೆ, ಯಾರೋ ಗೊತ್ತಿರೋರೇ ಇರ್ಬೇಕು ಕಣ. ಗೊತ್ತಿರೋರಾದ್ರೂ ತಾನೇ ಯಾರೇ ಆದ್ರೂ ಅಕ್ಕ ಅಂತ ಮಾತಾಡ್ತಾರೆ. ಹಿಂಗೆ ನನಗೆ ಅಕ್ಕ ಕೋಳಿ ಪುಕ್ಕ ಅಂತೆಲ್ಲ ನನಗೆ ನಿಮಗೆ ಇದು ಮಾಡೋಕ್ಕೆಲ್ಲ ಬರಲ್ಲ, ಐಸ್ ಇಡೋಕ್ಕೆಲ್ಲ ಬರಲ್ಲ. ನಾನು ಯಾವತ್ತೂ ಹೇಳಿದ್ನಲ್ಲ, ಮಂಡ್ಯ ಅಂಬರೀಷ್ ಅಣ್ಣ ಇದ್ದಂಗೆ ಡೈರೆಕ್ಟು. ಸರಿ ಆಯ್ತು, ಕಟ್ ಮಾಡಪ್ಪ ಇನ್ಮೇಲೆ. ನಾನು ಮಾಡೋದಿಲ್ಲ. ನಂದೆಲ್ಲ ಬಯೋಡಾಟಾ ಯಾಕೆ ಕೇಳ್ಕೊಂಡ್ರಿ ಮತ್ತೆ ನೀವು? ಏನೋ ಒಳ್ಳೆ ಹುಡುಗ ಅಂತ ಕೇಳ್ದೆ ಕಳ್ಸಪ್ಪ, ನಾವ್ ಗೊತ್ತಾ ಹೆಂಗೆ ಏನು ಅಂತನ್ಬಿಟ್ಟು. ಯಾರು ಅಂತಾನೆ ಗೊತ್ತಿಲ್ದೆ ಇದ್ಮೇಲೆ ನಾವೇನು ಮಾತಾಡುವ. ಕಟ್ ಮಾಡಪ್ಪ ಒಟ್ನಲ್ಲಿ. ಫೋನ್ ಕಟ್ ಮಾಡಿದ್ರೆ ಪದೇ ಪದೇ ಮಾಡ್ತೀರಲ್ರಿ. ನೋಡಿ ಅಲ್ಲಿ ನೀವ್ ಯಾಕೆ ಇಷ್ಟು ಮುನ್ಸ್ಕೊತಾ ಇದ್ದೀರಾ? ಹಿಂಗೆ ಗೊತ್ತಿಲ್ದಿರೋ ಅವ್ರಿಗೆ ಫೋನ್ ಮಾಡಿ ಹಿಂಗೆ ಟಾರ್ಚರ್ ಕೊಡ್ತಿದ್ದೀರಲ್ಲ ನೀವು. ಹೆಣ್ ಕೇಳೋರು ಆಯ್ತು, ನಾನೇ ಮಾತಾಡೋಣ ಅದ್ರ ಬಗ್ಗೆ. ಹಲೋ, ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ಮಡ್ಗಯ್ಯ, ಫೋನ್ ಆದ್ಮೇಲೆ ನಮ್ ಇಲ್ಲ ಅಡ್ರೆಸ್ ಹೇಳ್ಬೇಕು, ಇಲ್ಲ ಯಾರು ಅಂತ ಹೇಳ್ಬೇಕು. ಏನು ಇಲ್ದೇನೆ ಸುಮ್ನೆ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ಏನು ಅಂತ ಅನ್ಕೋಬೇಕು. ಹೇಳೋ ತನಕ ನೀವು ಸುಮ್ಮನೆ ಇರ್ಲಾರ್ದೆ ಒಳ್ಳೆ 7 ಅಡಿ ಹಾವು ನೋಡಿದವ್ರಂಗೆ ಕಟ್ ಮಾಡ್ತಾ ಇದ್ರೆ ನೀವು. ಏನ್ ತಲೆಗಿಲೆ ಕೆಟ್ಟೋಗಿದ್ದಪ್ಪ ನಿನಗೆ. ನೋಡ್ತೀನಿ, ಇವತ್ತು ಟೆಸ್ಟ್ ಮಾಡಿಸ್ಬಿಟ್ಟು ನಾಳೆ ಹೇಳ್ತೀನಿ. ಅಷ್ಟೇ ಹಂಗ ಅನ್ನಿಸ್ತಾ ಇದೆ ನನ್ಗೆ. ಇಷ್ಟು ವರ್ಷದಲ್ಲಿ ಯಾರು ಈ ತರ ಮಾತಾಡಿ ಈ ತರ ಇದಂದಿರ್ಲಿಲ್ಲ, ನೀನೇ ಪ್ರಥಮ. ನಾನು ಪ್ರಥಮ ಅಲ್ಲ ಆಂಟಿ, ನನ್ನ ಹೆಸರು RJ ಸುನಿಲ್ ಅಂತ. ನಿಮ್ಮ ಸೌಜನ್ಯನೇ ನಿಮ್ಮ ನಂಬರ್ ಕೊಟ್ಟಿದ್ದು, ಕಾಗೆ ಆರಿಸಿ ಅಂತ. ಹೌದಾ? ಯಾವಾಗ ಕೊಟ್ಟಿದ್ದು? ಒಂದು 10 ದಿವಸದಿಂದನೇ ಕೊಟ್ಟಿದ್ರು. ಹೌದೇ? ಹೌದೌದೌದು. ನಮ್ಮಮ್ಮ ನಾವು ಏನಾದ್ರು ತಪ್ಪಾಗಿ ಮಾತಾಡಿರೋದು, ತಪ್ಪಾಗಿ ಮಾತಾಡಿವಿ, ಕೋಪನೂ ಮಾಡ್ಕೊಂಡಿದೀವಿ, ಬೇಜಾರು ಮಾಡ್ಕೊಬೇಡ. ಓಕೆ ಅಮ್ಮ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ವೆಲ್, ಬೊಮ್ಮಟಾಗಿರೋ ಇವತ್ತಿನ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ತಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.